ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನು ಮಾಡುತ್ತಾನೆ. ಕೆಲವು ತಪ್ಪುಗಳನ್ನು ತಿಳಿಯದೆ ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ತಿಳಿದು ಮಾಡುತ್ತಾನೆ. ಯಾಕೆಂದರೆ ಆಗಿನ ಪರಿಸ್ಥಿತಿ ಹಾಗಿರುತ್ತೆ. ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸುವುದು ತುಂಬಾ ಕಷ್ಟ. ತಿಳಿಯದೆ ಮಾಡದ ತಪ್ಪಿಗೆ ಕ್ಷಮೆಯನ್ನು ಕೇಳಿ. ತಿಳಿದು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಮುಂದೆ ಆ ರೀತಿ ತಪ್ಪನ್ನು ಮಾಡದಂತೆ ಜೀವನ ನಡೆಸಬೇಕು. ನೀವು ಮಾಡಿದ ಕರ್ಮಕ್ಕೆ ಕಾಣದ ದೇವರನ್ನು ಹುಡುಕಿ ಮಂದಿರಕ್ಕೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಹುಂಡಿಗೆ ಎಷ್ಟು ಹಣ ಹಾಕಿದ್ರೂ ನಿಮ್ಮ ಪಾಪ ಕಳೆಯದು ಹೋಗೋದಿಲ್ಲ. ನಿಮ್ಮ ಕಣ್ಣ ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡಿ. ಆಗ ನಿಮ್ಮ ಪಾಪ ನಾಶವಾಗಿ ನಿಮ್ಮ ಕಣ್ಣ ಮುಂದೆಯೇ ನಿಮಗೆ ಪುಣ್ಯ ಲಭಿಸುತ್ತದೆ. ಒಂದು ಕಲ್ಲು ಮಂದಿರಕ್ಕೆ ಪ್ರವೇಶಿಸಿ ದೈವತ್ವ ಪಡೆದುಕೊಂಡರೆ ಪ್ರತಿದಿನ ಮಂದಿರಕ್ಕೆ ಹೋಗುವ ಮನುಷ್ಯ ಮನುಷ್ಯತ್ವವಿಲ್ಲದೆ ಕಲ್ಲಾಗುತ್ತಾನೆ. ಅನುಮಾನದಿಂದ ಮಾಡುವ ಸಂಸಾರ, ಅಮಾಯಕತೆಯಿಂದ ಜೀವಿಸುವ ಜೀವನ, ಇಷ್ಟವಿಲ್ಲದೆ ಮಾಡುವ ಭೋಜನ, ಬೇಡಿಕೊಂಡು ಮಾಡುವ ಪ್ರೇಮ ಇವು ಯಾವತ್ತಿದ್ದರೂ ಅಪಾಯವನ್ನೇ ಆಹ್ವಾನಿಸುತ್ತದೆ ಅನ್ನೋದನ್ನು ಮರೆಯಬಾರದು. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಜನರು ತಮ್ಮ ಮನಸ್ಸುಗಳಿಂದ ಭಿನ್ನತೆ ಸೃಷ್ಟಿಸುತ್ತಾರೆ ಮತ್ತು ನಂತರ ಅವುಗಳನ್ನು ನಿಜ ಅಂತ ನಂಬುತ್ತಾರೆ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಇರುವುದರಿಂದ ದೂರ ಇರಬೇಕು. ಯಾಕೆಂದರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎಂಬಂತೆ ವರ್ತಿಸುತ್ತಾರೆ. ಹೂವಿನಂತೆ ಬದುಕಿದರೆ ಪರಿಮಳದಂತೆ ಸೂಸಿ ದಿನದ ಕೊನೆಗೆ ಬಾಡಿ ಹೋಗುತ್ತೇವೆ. ಅದೇ ಕಲ್ಲಿನಂತೆ ಬದುಕಿದರೆ ಉಳಿಪೆಟ್ಟು ತಿಂದು ದೇವರ ಮೂರ್ತಿಯಾಗುತ್ತೇವೆ. ಆ ರೀತಿ ಬದುಕುವುದನ್ನು ನಾವು ಕಲಿಯಬೇಕು. ನಿಮಗೆ ಸಾಧ್ಯವಿಲ್ಲದಿರುವುದನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ. ಆದರೆ ನಿಮಗೆ ಸಾಧ್ಯವಿರುವುದನ್ನು ನೀವು ಮಾಡಿದರೆ ನಿಮ್ಮ ಬದುಕು ಒಂದು ದುರಂತವೇ ಸರಿ. ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿಯಾಗಲು ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವಿಲ್ಲ. ನೋವು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹಿನ್ನಡತೆ ಕ್ಷಣಿಕ. ನಿಮ್ಮ ಪ್ರಯತ್ನವೊಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಬಿತ್ತದೆ ಭೂಮಿ ಪೂಜಿಸಿದರೆ ಫಲ ಬರುವುದೇ? ಉಣ್ಣದೆ ಅನ್ನ ಪೂಜಿಸಿದರೆ ಹೊಟ್ಟೆ ತುಂಬುವುದೇ? ಓದದೆ ಸರಸ್ವತಿ ಪೂಜಿಸಿದರೆ ವಿದ್ಯೆ ಬರುವುದೇ? ಕಷ್ಟಪಡದೆ ಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ಬರುವುದೇ? ಕಾಯಕ ಮಾಡದೆ ಪೂಜಿಸಿದರೆ ದೇವರು ಒಲಿಯುವವನೇ? ಯಶಸ್ಸಿನ ಪದವನ್ನು ತಿಳಿಯುವುದಕ್ಕೆ ಈ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ. ಯಾಕೆಂದರೆ ಇಸಿಜಿಯಲ್ಲಿ ನೇರ ಗೆರೆಗಳು ಬಂದರೆ ಜೀವ ಇಲ್ಲ ಎಂದರ್ಥ ಆಗುತ್ತೆ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿ ಬೀಳುವುದಿಲ್ಲ. ಈ ಮಾತು ಬರೀ ಮೀನಿಗಷ್ಟೇ ಅನುಭವವಾಗುವುದಿಲ್ಲ, ಮನುಷ್ಯನಿಗೂ ಅನ್ವಯ ಆಗುತ್ತೆ. ಬಹುತೇಕ ಸಂದರ್ಭದಲ್ಲಿ ಎಲ್ಲರೂ ಬಾಯಿ ಬಿಚ್ಚೇ ಕಷ್ಟಕ್ಕೆ ಸಿಲುಕುತ್ತಾರೆ. ಧ್ವನಿ ಬದಲಾದರೆ ಬದುಕು ಬದಲಾಗುತ್ತೆ. ವಾದ ಮಾಡುವಾಗ ಎತ್ತರಿಸಬೇಕಾಗಿದ್ದು ಧ್ವನಿಯಲ್ಲ ಗೆಳೆಯರೇ, ವಿಷಯದ ಸತ್ವವನ್ನು. ಒಂದು ಮಾತು ನೆನಪಿರಲಿ, ಪ್ರಕೃತಿ ನಳನಳಿಸುವುದು ಗುಡುಗಿನಿಂದಲ್ಲ, ಮಳೆಯಿಂದ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.